ನಮಸ್ಕಾರ. ನಮ್ಮ ಧಾರವಾಡ ಕರೋಕೆ ಅಂದ್ರೆ ಹೆಮ್ಮೆ ಒಂದು ವಿಷಯ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಕನ್ನಡ ಗಾನಕೋತ್ಸವ ಎಂಬ ಆಡಿಷನ್ ನಡೆಸ್ತಾರೆ ಪ್ರತಿ ವರ್ಷವೂ. ಇದು ಸತತ 7 ವರ್ಷದಿಂದ ನಡೆಸ್ತಾನೆ ಇದ್ದಾರೆ. ನಾನು ಕೂಡ ಮೊದಲೇ ವರ್ಷ ಭಾಗವಹಿಸಿದ್ದೆ ಇಲ್ಲಿ ಸ್ಪರ್ಧಾಳುಗಳಾಗಿ. ಅಲ್ಲಿಂದ ನನಗೆ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಇದು 7ನೇ ವರ್ಷ. ಇಲ್ಲಿ ನಾವು ಧಾರವಾಡ ಕರೋಕೆದಾಗ ನಾನು ಒಬ್ಬ ಸದಸ್ಯ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ವಿಚಾರ. ಮತ್ತು ಇಲ್ಲಿ ಹಾಡುಗಾರಿಕೆ ಅಷ್ಟೇ ಅಲ್ದನ ರಕ್ತದಾನ ಮಾಡೋದಾಗಿರ್ಬೋದು, ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದು ಆಗಿರ್ಬೋದು ಗುರುತಿಸಿ ಇಲ್ಲಿ ಒಂದು ಇವತ್ತಿನ ದಿನ ನಮ್ಮ ಕನ್ನಡ ಗಾನಕೋತ್ಸವ ಆಡಿಷನ್ ಫೈನಲ್ ದಿನ ಎಲ್ಲರಿಗೆ ಸಾಧಕರಿಗೆ ಸನ್ಮಾನ ಆಗಿರ್ಬೋದು, ಗಣ್ಯಮಾನ್ಯರನ್ನು ಕರೆಸಿ ಎಲ್ಲ ಸನ್ಮಾನ ಆಗಿರ್ಬೋದು, ಪ್ರತಿ ವರ್ಷವೂ ಇದೇ ಥರ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ಧಾರವಾಡ ಕರೋಕೆ ಅಂದರೆ ಒಂದು ಹೆಮ್ಮೆ. ಧಾರವಾಡ ಕರೋಕೆದಾಗ ನಾನು ಒಂದು ಸದಸ್ಯ ಆಗಿ ಇದೀನಿಲ್ಲ ಅಂತ ಹೆಮ್ಮೆ ವಿಚಾರ, ಒಂದು ಖುಷಿ ವಿಚಾರ ಅಂತ ಹೇಳ್ತೀನಿ. ಇಲ್ಲಿ ಭಾಗವಹಿಸಿದಂಥ ಪ್ರತಿ ಸ್ಪರ್ಧಾಳುಗಳು ಅನೇಕ ಕಡೆ ಹೋಗಿ ಆಮೇಲೆ ಎಲ್ಲ ವಾಹಿನಿಯಲ್ಲಿ ಹೋಗಿ ಕೂಡ ಭಾಗವಹಿಸಿ ಬಂದಿದ್ದಾರೆ. ಇಲ್ಲಿ ಹಾಡಿದವರು ಎಲ್ಲರೂ ನಮ್ಮ ಧಾರವಾಡ ಕರೋಕೆದಲ್ಲಿ ಹಾಡಿದವರು ಹಲವಾರು ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗೂ ನಾನು ಕೂಡ ಇಲ್ಲಿ ಮೊದಲೇಗ ಸ್ಪರ್ಧೆ ಮಾಡ್ಯಾನಂದ್ರೆ ನಾನು ಇವತ್ತು ಸಾವಿರಾರು ವೇದಿಕೆಯನ್ನು ಹತ್ತಿ ಮತ್ತು ಯೂಟ್ಯೂಬಲ್ಲಿ ಕೂಡ ಒಂದು ಪೋಷಕ ನಟಿಯಾಗಿ ಕೂಡ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಅದು ನಮ್ಮ ಧಾರವಾಡ ಕರೋಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು. ನನ್ನ ಹೆಸರು ಬಂದು ಕಸ್ತೂರಿಬಾಯಿ ಅಂಥೇಳಿ.